ನೋಡಿ, ನಟಿ ಆಶಿಕಾ ಅವರ ಸಂಬಂಧಿ ಸೂಸೈಡ್ ಕೇಸ್ ವಿಚಾರ ಸಂಬಂಧ ಈ ಕೇಸು ಪೊಲೀಸರಿಗೆ ಯಾಕೋ ತಲೆನೋವಾಗಿ ಪರಿಣಮಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರ ಬಳಿ ಸದ್ಯಕ್ಕಂತೂ ಯಾವುದೇ ಸಾಕ್ಷ್ಯಗಳು ಇಲ್ಲ ಅಂತ ಲ್ಯಾಕ್ ಆಫ್ ಎವಿಡೆನ್ಸ್ ಇದೆ. ಅಂದರೆ ಅಚಲ ಸಾವನ್ನಪ್ಪಿದ ಮಾವನ ಮನೆಯಲ್ಲಿ ಡೆತ್ ನೋಟ್ ಕೂಡ ಪತ್ತೆ ಆಗಿಲ್ವಂತೆ. ಅಚಲ ಆತ್ಮಹತ್ಯೆಗೆ ಶರಣಾದ ದಿನ ಘಟನೆಯ ಬಗ್ಗೆ ಯಾರ ಬಳಿಯೂ ಕೂಡ ಚರ್ಚೆ ಮಾಡಿಲ್ಲ, ಮೆಸೇಜ್ ಕೂಡ ಯಾರಿಗೂ ಮಾಡಿಲ್ಲ, ಒಂದು ಸೂಸೈಡ್ ಲೆಟರ್ ಕೂಡ ಬರೆದಿಲ್ಲ, ಆತ್ಮಹತ್ಯೆಯ ಬಗ್ಗೆ ಮೊಬೈಲ್ನಲ್ಲಿ ಯಾರಿಗೂ ಯಾವುದೇ ಸಂದೇಶವನ್ನೂ ಕಳಿಸಿಲ್ಲ. ಪ್ರಕರಣ ಸಂಬಂಧ ಅಚಲ ಮೊಬೈಲನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ರಿಟ್ರೀವ್ಗೆ ಕಳಿಸಿ ಡಾಟಾ ರಿಕವರಿಗೆ ಕಾಯ್ತಾ ಇದ್ದಾರೆ ಪೊಲೀಸರು. ಏನಾದರೂ ಸಿಗಬಹುದಾ ಅಲ್ಲೇನಾದರೂ ಅಂತ. ಮೊಬೈಲ್ ರಿಟ್ರೀವ್ನಲ್ಲಿ ಏನಾದರೂ ಸಾಕ್ಷ್ಯ ಕಂಡು ಬಂದರೆ ಕಾಕಿ ಮುಂದಿನ ಕ್ರಮವನ್ನು ತಗೊಳ್ಬೋದು. ಇಲ್ಲಾಂತಂದರೆ ಈಗ ಅವರ ಪೋಷಕರು ಏನು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಅವನೇ ಕಾರಣ, ಆ ಹುಡುಗನೇ ಕಾರಣ ಅಂತ ಏನು ಆರೋಪ ಮಾಡ್ತಿದ್ದಾರೆ. ಆ ಆರೋಪಕ್ಕೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಏನಾದರೂ ಒಂದು ಸಾಕ್ಷ್ಯ ಸಿಗಬೇಕು. ಆದರೆ ಸಾಕ್ಷ್ಯಗಳು ಸಿಗ್ತಾ ಇಲ್ಲ. ಸಾಕ್ಷಿ ಸಿಗ್ಗಿಲ್ಲ ಅಂದಮೇಲೆ ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋದಾದರೆ ಹೇಗೆ? ಈಗ ವಿಚಾರಣೆಗೆ ಅಂತ ಕರೀಬೋದು, ಬಿಟ್ಟರೆ ಗಿರೆಸ್ಟ್ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಲ್ಯಾಕ್ ಆಫ್ ಎವಿಡೆನ್ಸಿಂದ. ಹಾಗಾದರೆ ಕೇಸ್ ಹೆಂಗೆ ಸಾಗುತ್ತೆ ಕೇಳ್ತೀನಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಹತ್ರ. ವೆಂಕಟೇಶ್, ಈಗ ಈ ಕೇಸ್ನಲ್ಲಿ ಸೂಸೈಡ್ ಲೆಟರ್ ಇಲ್ಲ, ಜೊತೆಗೆ ಯಾರಿಗೆ ಫೋನ್ನಲ್ಲಿ ಸೂಸೈಡ್ ಮಾಡ್ಕೊಳ್ತಿರೋ ವಿಚಾರ ಸಂಬಂಧ ಅವರ ಕಷ್ಟಗಳನ್ನು ಹೇಳ್ಕೊಂಡಿಲ್ಲ, ಮೆಸೇಜ್ ಕೂಡ ಮಾಡಿಲ್ಲ. ಈಗೇನೋ FSL ಕಳಿಸಿದೆ, ಅದರ ರಿಪೋರ್ಟ್ ಬಂದರೆ ಏನಾದರೂ ರಿಕವರಿ ಆಯಿತು ಅಂದರೆ ಅಲ್ಲಿ ಗೊತ್ತಾಗುತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಸಾಕ್ಷಿ ಆಧಾರ ಇಲ್ಲ ಅಂತಂತಂದರೆ ತನಿಖೆ ಹೆಂಗೋ ಗೊತ್ತಾಗಾದ್ರೆ? ಶರತ್, ಏನಂತ ಹೇಳಿದ್ರೆ ಪುಟ್ಟನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾಂಡುರಂಗನಗರ ಲೇಔಟ್ನಲ್ಲಿ ಏನು ಆಶಿಕಾ ರಂಗನಾಥ್ ಅವರ ರಿಲೇಟಿವ್ ಏನಿದ್ದಾರೆ, ಒಬ್ಬರು ಸುಸೈಡನ್ನು ಮಾಡ್ಕೊಂಡಿದ್ರು ಅಚಲ ಅಂತ ಹೇಳಿ. ಅವರು ಸುಸೈಡ್ಗೆ ಸಂಬಂಧಪಟ್ಟಂತೆ ಅವರ ಪೋಷಕರು ಈಗ ಒಂದು ದೂರನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಏನು FIR ಕೂಡ ದಾಖಲಾಗಿದೆ. ಆದರೆ ಅವರ ಮನೆಯಲ್ಲಿ ವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಹಾಗೂ ಅವರ ಮಾವನ ಮಗ ಆಗಿದ್ದಾರೆ ಏನಿದೆ, ಅವರ ವಿರುದ್ಧ ದೂರನ್ನು ತೆಗೆದುಕೊಳ್ಬೇಕು, ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಗ ಈ ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳಾಗಲಿ ಅಥವಾ ಮಾಹಿತಿಗಳಾಗಿ ಲಭ್ಯ ಆಗ್ತಾ ಇಲ್ಲ. ಈಗ ಆಕೆ ಸುಸೈಡ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಡೆತ್ ನೋಟ್ ಅಥವಾ ಮೊಬೈಲ್ನಲ್ಲಿ ಯಾರಿಗೂ ಒಂದು ಸಂದೇಶ ಕಳಿಸಿರುವಂತಹ ಮಾಹಿತಿಗಳು ಲಭ್ಯವಾಗಿಲ್ಲ. ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಯಾವುದೂ ಕೂಡ ರವಾನೆ ಆಗಿರಲಿಲ್ಲ. ಹಾಗಾಗಿ ಅವರ ಫೋನನ್ನು ಈಗ ಅವರು ಪೊಲೀಸರು ವಶಕ್ಕೆ ಪಡೆದು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. FSLಗೆ ಕಳಿಸ್ತಿದ್ದಾರೆ. ಆ ಒಂದು ವರದಿ ಬಂದ ನಂತರ ಇವರು ಯಾರಿಗಾದರೂ ಮೆಸೇಜನ್ನು ಮಾಡಿದ್ರೆ ಅಥವಾ ಕಾಲ್ ಮಾಡಿ ಯಾರಿಗಾದರೂ ವಿಚಾರವನ್ನು ತಿಳಿಸಿದ್ರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಇವೆಲ್ಲವೂ ಕೂಡ FSL ವರದಿಯಲ್ಲಿ ಏನಾದರೂ ಮೊಬೈಲ್ ಮುಖಾಂತರವಾಗಿ ಕಳಿಸಿರುವಂತಹದ್ದೇನಾದರೂ ಸಾಕ್ಷಿಗಳು ಲಭ್ಯ ಆದರೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಆಗ ಮುಂದೆ ಅವರು ಕೇಸನ್ನು ಕೂಡ ನಡೆಸಬಹುದಾಗುತ್ತೆ. ಆದರೆ ಇದು ಯಾವುದೂ ಇಲ್ಲದೆ ಏಕಾಏಕಿ ಪೊಲೀಸರು ಏನಾದರೂ ಅವರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಕೂಡ ನ್ಯಾಯಾಧೀಶರು ಕೇಳುವಂಥ ಸಾಧ್ಯತೆಗಳಂದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸಾಕ್ಷಿ ಆಧಾರಗಳು ಏನಿದೆ ಅಂತ ಹೇಳಿ ಅದನ್ನು ಒದಗಿಸಬೇಕು. ಒಂದು ವೇಳೆ ಇಲ್ಲ ಅಂತ ಹೇಳಿದಂಥ ವೇಳೆಯಲ್ಲಿ ಕೋರ್ಟ್ ಕೂಡ ಪೊಲೀಸರಿಗೆ ಚೀಮಾರಿ ಹಾಕುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಈ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದರೆ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ಅವರ ಪರ ನಿಂತಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಏಕಾಏಕಿ ಈ ಒಂದು ಸುಸೈಡ್ ಆದ ನಂತರ ಅವರ ಕುಟುಂಬಸ್ಥರು ಸಹಜವಾಗಿಯೇ ಕೂಡ ಈ ರೀತಿಯಾಗಿ ಒಂದು ಆರೋಪಗಳು ಕೂಡ ಕೇಳಿ ಬರುವಂಥದ್ದು ಸಹಜ. ಆದರೆ ಅಚಲ ಏನಿದ್ದಾರೆ, ಅವರು ಇವರ ಮಾವನ ಮನೆಯಲ್ಲಿ ಬಂದು ವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮದುವೆಗೆ ಒತ್ತಾಯಿಸಿದ್ದಾರೆ. ಮದುವೆ ಆಗದ ಕಾರಣವಾಗಿ ಇದಕ್ಕಿಂತ ಒಳ್ಳೆ ಹುಡುಗ ಸಿಗ್ತಾನೆ, ಒಳ್ಳೆ ಜಾಬಲ್ಲಿ ಇರುವಂಥವನು, ಆರ್ಥಿಕವಾಗಿ ಪ್ರಬಲವಾಗಿರುವಂಥವ್ರು ಸಿಗ್ತಾರೆ ಅಂತ ಹೇಳಿ ಹೀಯಾಳಿಸಿದ್ದಾರೆ. ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಈಗ ಪುಟ್ಟನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ಈಗ ತನಿಖೆ ನಿಟ್ಟಿನಲ್ಲಿ ಕೂಡ ಪೊಲೀಸರು ಮುಂದೆ ಇರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.